ಪ್ರಕಾಶ್ ಡಿಎನ್ ಅವರ ಸೇವಾ ಪಯಣ. ಸೇವೆ ಸರಳತೆ ಸಾಧನೆಯ ಪಯಣ. ಕೆಲವು ಬದುಕುಗಳು ಕೇವಲ ವೈಯಕ್ತಿಕ ಸಾಧನೆಯ ಕಥೆಗಳಾಗಿರುವುದಿಲ್ಲ. ಅವು ಸೇವೆಯ ಮೌಲ್ಯ, ಕರ್ತವ್ಯ ನಿಷ್ಠೆ ಮತ್ತು ಸರಳತೆಯ ಪ್ರತಿಬಿಂಬವಾಗಿರುತ್ತವೆ. ಅಂತಹ ಒಂದು ಸಾರ್ಥಕ ಸೇವಾ ಪಯಣವೇ ಪ್ರಕಾಶ್ ಡಿಎನ್ ಅವರ ಜೀವನ ಪಯಣ. 1966 ಜುಲೈ 22ರಂದು ನಾಗಲಿಂಗಪ್ಪ ಮತ್ತು ಗಿರಿಜಮ್ಮ ದಂಪತಿಯ ಪುತ್ರನಾಗಿ ಪ್ರಕಾಶ್ ಡಿಎನ್ ಅವರು ಜನಿಸಿದ್ರು. ಉಮೇಶ್, ನಾಗರಾಜ್, ಮಂಜುನಾಥ್ ಅವರ ಸಹೋದರರಾಗಿದ್ದು ಲಕ್ಷ್ಮಿ ಅವರ ಸಹೋದರಿ. ಚಳ್ಳಕೆರೆಯಲ್ಲಿಯೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮತ್ತು ಪಿಯುಸಿ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ರು. ಅಂದಿನ ದಿನಗಳಲ್ಲಿ ಮೂಡಿದ ಶಿಕ್ಷಣದ ಆಸಕ್ತಿ ಮತ್ತು ಜೀವನದ ಮೌಲ್ಯಗಳು ಮುಂದಿನ ಅವರ ಬದುಕಿಗೆ ಭದ್ರ ಅಡಿಪಾಯವಾಯಿತು. ಉದ್ಯೋಗ ಜೀವನದ ಆರಂಭ. 1989 ಪ್ರಕಾಶ್ ಡಿಎನ್ ಅವರ ವೃತ್ತಿ ಜೀವನದ ಮಹತ್ವದ ಆರಂಭದ ವರ್ಷ. ಕಿರಿಯ ಸಹಾಯಕರಾಗಿ ತಮ್ಮ ಉದ್ಯೋಗ ಜೀವನವನ್ನ ಆರಂಭಿಸಿದ ಅವರು ತಮ್ಮ ಪರಿಶ್ರಮ ಮತ್ತು ಕರ್ತವ್ಯ ನಿಷ್ಠೆಯಿಂದ ಹಂತ ಹಂತವಾಗಿ ಮುನ್ನಡೆದರು. 1994ರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಬಡ್ತಿ ಹೊಂದಿದ್ರು. ಕುಟುಂಬ ಜೀವನ. ವೃತ್ತಿ ಜೀವನದ ಜೊತೆಗೆ ಕುಟುಂಬ ಜೀವನಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಿದ ಪ್ರಕಾಶ್ ಅವರು 1992ರಲ್ಲಿ ಸೌಭಾಗ್ಯ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸ್ವಾತಿ ಮತ್ತು ಚೈತ್ರ ಎಂಬ ಇಬ್ಬರು ಪುತ್ರಿಯರೊಂದಿಗೆ ಅವರ ಕುಟುಂಬ ಜೀವನ ಸುಂದರವಾಗಿ ಸಾಗಿತ್ತು. ಕುಟುಂಬದ ಪ್ರೀತಿ ಮತ್ತು ಬೆಂಬಲ ಅವರ ವೃತ್ತಿ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಶಕ್ತಿಯಾಗಿ ನಿಂತಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ. ಮುಂದಿನ ವರ್ಷಗಳಲ್ಲಿ ಫೈನ್ ಆರ್ಟ್ಸ್ ಕಾಲೇಜು ಹಾಗೂ ಯುಬಿಡಿಪಿ ಕಾಲೇಜಿನಲ್ಲಿಯೂ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು. ಪ್ರತಿ ಜವಾಬ್ದಾರಿಯಲ್ಲೂ ಹೊಸ ಅನುಭವವನ್ನ ಗಳಿಸುತ್ತಾ ಆಡಳಿತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ದಾವಣಗೆರೆ ವಿಶ್ವವಿದ್ಯಾಲಯದ ಪಯಣ. 2013ರಲ್ಲಿ ಅವರ ವೃತ್ತಿ ಜೀವನದ ಮತ್ತೊಂದು ಮಹತ್ವದ ತಿರುವು ಪಡೆಯಿತು. ದಾವಣಗೆರೆ ವಿಶ್ವವಿದ್ಯಾಲಯದ ಸಹಾಯಕ ಕುಲಸಚಿವರಾಗಿ ನೇಮಕಗೊಂಡರು. ನಂತರ 2017ರಲ್ಲಿ ಉಪಕುಲಸಚಿವರಾಗಿ ಪದೋನ್ನತಿ ಹೊಂದಿದರು. ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕಾರ್ಯಚಟುವಟಿಕೆಗಳಲ್ಲಿ ಮಹತ್ವದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾ ತಮ್ಮ ಅನುಭವ ಮತ್ತು ಕಾರ್ಯಕ್ಷಮತೆಯನ್ನ ಸಮರ್ಥವಾಗಿ ಬಳಸಿಕೊಂಡರು. 8 ವರ್ಷಗಳ ಮಹತ್ವದ ಸೇವೆ. 2017ರಿಂದ 31 ಜುಲೈ 2026ರವರೆಗೆ ಉಪಕುಲಸಚಿವರಾಗಿ ಸುದೀರ್ಘ ಸೇವೆ. ಈ ಅವಧಿಯಲ್ಲಿ ಕರ್ತವ್ಯ ನಿಷ್ಠೆ, ಸರಳತೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯದಿಂದ ಅವರು ಎಲ್ಲರ ಗೌರವಕ್ಕೆ ಪಾತ್ರರಾದರು. ಅವರ ಕಚೇರಿ ಸೇವೆ ಕೇವಲ ಕಡತಗಳು ಮತ್ತು ಆಡಳಿತಕ್ಕೆ ಸೀಮಿತವಾಗಿರಲಿಲ್ಲ. ಸಹೋದ್ಯೋಗಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ, ವಿದ್ಯಾರ್ಥಿಗಳ ಹಿತದೃಷ್ಟಿ ಮತ್ತು ಸಂಸ್ಥೆಯ ಮೇಲಿನ ಬದ್ಧತೆ ಇವೆಲ್ಲವೂ ಅವರ ಸೇವೆಯ ವಿಶೇಷತೆಗಳಾಗಿದ್ದವು. ನಿವೃತ್ತಿಯ ಕ್ಷಣ. 31 ಜುಲೈ 2026. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿ ಜೀವನಕ್ಕೆ ಪ್ರಕಾಶ್ ಡಿಎನ್ ಅವರು ವಿದಾಯ ಹೇಳಿದ್ರು. ಉಪಕುಲಸಚಿವರ ಹುದ್ದೆಯಿಂದ ನಿವೃತ್ತರಾದ ಈ ಕ್ಷಣ ಒಂದು ಸೇವೆಯ ಅಧ್ಯಾಯದ ಅಂತ್ಯ ಮಾತ್ರವಲ್ಲ, ಹೊಸ ಜೀವನದ ಅಧ್ಯಾಯದ ಆರಂಭವೂ ಹೌದು. ಪ್ರಕಾಶ್ ಅಂಕಲ್ ರಿಟೈರ್ಡ್ ಆಗಿದ್ದಾರೆ. ಸೊ ಗೆಟ್ ಟುಗೆದರ್ ಫಂಕ್ಷನ್ ಇಟ್ಕೊಳ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ನಮ್ಮ ಭಾವನವರಾದ ಪ್ರಕಾಶ್ ಅವರು ಏನು ಮಂತ್ ರಿಟೈರ್ಡ್ ಆದ್ರು, ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಅವರು ತುಂಬಾ ಸರಳ ವ್ಯಕ್ತಿ ಹಾಗೂ ಬಹಳ ತಾಳ್ಮೆ ಉಳ್ಳವರು. ಎಲ್ರಿಗೂ ನಮಸ್ಕಾರ. ನನ್ನ ಎರಡನೇ ಅಣ್ಣ ಡಿಎನ್ ಪ್ರಕಾಶ್ ಗವರ್ಮೆಂಟ್ ಜಾಬಿಗೆ ಸೇರ್ಕೊಂಡು ಇವತ್ತಿನ ದಿನ ಉಪಕುಲಪತಿ ಸ್ಥಾನಕ್ಕೆ ಹೋಗಿರೋದು. ಅದು ಯೂನಿವರ್ಸಿಟಿಯಲ್ಲಿ ಅದೊಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೇಕು. ಈ ಒಂದು ಸಮಯದಲ್ಲಿ ಭಾಗ್ಯ ಮತ್ತೆ ಪ್ರಕಾಶನ್ಗೆ ಒಳ್ಳೆ ಆರೋಗ್ಯ, ನಿವೃತ್ತಿ ಜೀವನದ ಒಳ್ಳೆ ಆರೋಗ್ಯ ಕೊಡ್ಲಿ, ಅದೇ ರೀತಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತು. ಪ್ರೀತಿಯ ಅಣ್ಣ ಪ್ರಕಾಶ್, ನಿನ್ನ ನಿವೃತ್ತಿ ಜೀವನ, ಆರೋಗ್ಯ, ಸಂತೋಷ, ನೆಮ್ಮದಿ, ಪ್ರವಾಸ, ಇಂದು ನಿವೃತ್ತಿ. ಆದರೆ
ಸಹೋದರತ್ವಕ್ಕೆ ನೋ ರಿಟೈರ್ಮೆಂಟ್, ನೋ ಟ್ರಾನ್ಸ್ಫರ್, ನೋ ಎಂಡ್ ಡೇಟ್. ಲೈಫಲ್ಲಿ ನಿಮಗೆ ದೇವರ ಆರೋಗ್ಯ ಮತ್ತೆ ಶಾಂತಿ ನೆಮ್ಮದಿ ಕೊಡ್ಲಿ. ಐ ವಿಶ್ ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್ ಲೈಫ್ ತುಂಬಾ ಚೆನ್ನಾಗಿಲ್ಲ ಅಂತ ನಾನು ಹಾರೈಸ್ತೀನಿ. ಪ್ರಕಾಶ್ ಅಂಕಲ್ಗೆ ಈ ಮುಂದಿನ ರಿಟೈರ್ಮೆಂಟ್ ಲೈಫ್ ಯಾವಾಗಲೂ ಹ್ಯಾಪಿ ಆಗಿರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಪ್ರಕಾಶ್ ಅಂಕಲ್. ನಮ್ಮ ಆತ್ಮೀಯರ ನಿವೃತ್ತಿ ಜೀವನವು ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷದಿಂದ ಕೂಡಿರಲಿ. ಹ್ಯಾಪಿ ರಿಟೈರ್ಮೆಂಟ್ ಪ್ರಕಾಶ್ ಮಾಮ. ಹ್ಯಾಪಿ ರಿಟೈರ್ಮೆಂಟ್ ಪ್ರಕಾಶ್ ಮಾಮ. ಒಂದು ಉದ್ಯೋಗ ಮುಗಿಯಬಹುದು, ಆದರೆ ಒಂದು ಉತ್ತಮ ಸೇವೆಯ ನೆನಪು ಎಂದಿಗೂ ಮುಗಿಯುವುದಿಲ್ಲ. ಪ್ರಕಾಶ್ ಡಿಎನ್ ಅವರ ಪಯಣ ಕರ್ತವ್ಯಕ್ಕೆ ಬದ್ಧವಾದ ಬದುಕಿನ ಪಯಣ. ಸರಳತೆಯನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಸೇವೆಯನ್ನ ಶ್ರದ್ಧೆಯಿಂದ ನಿರ್ವಹಿಸಿ ತಮ್ಮ ವೃತ್ತಿ ಜೀವನಕ್ಕೆ ಅರ್ಥ ತುಂಬಿದ ವ್ಯಕ್ತಿತ್ವ. ಇಂದು ಅವರು ನಿವೃತ್ತರಾಗಿದ್ದಾರೆ, ಆದರೆ ಅವರ ಸೇವೆಯ ನೆನಪುಗಳು, ಸಹೋದ್ಯೋಗಿಗಳ ಪ್ರೀತಿ ಮತ್ತು ಅವರು ನೀಡಿದ ಕೊಡುಗೆಗಳು ಸದಾ ಉಳಿಯುತ್ತವೆ. ಪ್ರಕಾಶ್ ಡಿಎನ್ ಅವರ ಸುದೀರ್ಘ ಸೇವೆಗೆ ಹೃತ್ಪೂರ್ವಕ ಅಭಿನಂದನೆಗಳು. ವೃತ್ತಿ ಜೀವನವು ಸುಖ, ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮ ಮುಂದಿನ ಪಯಣವು ಇದೇ ರೀತಿ ಸುಂದರವಾಗಿರಲಿ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.